ಮನೆ ಅಂದ ಮೇಲೆ ಅತಿಥಿಗಳು ಬರೋದು ಹೋಗೋದು ಇದ್ದೇ ಇರುತ್ತೆ. ಆದರೆ ಕೆಲವು ವಿಶೇಷ ಅತಿಥಿಗಳು ಮನೆಗೆ ಬಂದರೆ ಅವರನ್ನು ಎಂದಿಗೂ ಖಾಲಿ ಕೈಯಲ್ಲಿ ಕಳುಹಿಸಲೇಬಾರದು. ಹಾಗೆ ಬರೀ ಕೈಯಲ್ಲಿ ಕಳಿಸೋದು ತಪ್ಪು ಎಂದು ಹೇಳಲಾಗುತ್ತೆ. ಅಳಿಯ ಮನೆಗೆ ಬರೋದು ಶುಭ ಸಂಕೇತ. ಅಳಿಯ ಮನೆಗೆ ಬಂದರೆ ಅವರಿಗೆ ಎಲ್ಲ ರೀತಿಯ ಉಪಚಾರವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಅಳಿಯನನ್ನು ಯಾವತ್ತೂ ಮನೆಯಿಂದ ಬರಿಗೈಯಲ್ಲಿ ಕಳುಹಿಸಲೇಬಾರದು. ತಂಗಿಯ ಮಗ. ಗ್ರಂಥಗಳಲ್ಲಿ ತಂಗಿಯ ಮಗನಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಹಲವು ಶುಭ ಕಾರ್ಯಗಳಲ್ಲಿ ತಂಗಿಯ ಮಗನಿಗೆ ವಿಶೇಷ ಸ್ಥಾನವನ್ನು ನೀಡಲಾಗುತ್ತದೆ. ತಂಗಿಯ ಮಗ ಮನೆಗೆ ಬಂದಾಗ ಆತನಿಗೆ ಏನಾದರೂ ಕೊಟ್ಟು ಕಳಿಸಲೇಬೇಕು. ಮಗಳು ಅಥವಾ ಸಹೋದರಿ ಮನೆಗೆ ಬಂದಾಗ. ವಿವಾಹದ ಬಳಿಕ ಮಗಳು ಅಥವಾ ಸಹೋದರಿ ಮನೆಗೆ ಬಂದಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳೋದು ತುಂಬಾ ಮುಖ್ಯ. ಅವರ ಭಾಗ್ಯದಿಂದಾಗಿ ನಿಮ್ಮ ಅದೃಷ್ಟ ಬೆಳಗುವ ಸಾಧ್ಯತೆ ಇದೆ. ಹಾಗಾಗಿ ಮಗಳು ಮತ್ತು ಸಹೋದರಿಯನ್ನು ಬರಿಗೈಯಲ್ಲಿ ಕಳುಹಿಸಲೇಬೇಡಿ. ಗುರುಗಳು ಬಂದಾಗ. ಒಂದು ವೇಳೆ ನಿಮ್ಮ ಯಾವುದೋ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಗುರು ನಿಮ್ಮ ಮನೆಗೆ ಬಂದರೆ ಎಲ್ಲ ವಿಧಿವಿಧಾನಗಳಿಂದ ಅವರಿಗೆ ಗೌರವವನ್ನು ಕೊಡಿ. ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆಯಿರಿ. ವಸ್ತ್ರ, ದಕ್ಷಿಣೆ ನೀಡಿ ಅವರನ್ನು ಕಳುಹಿಸಿ ಕೊಡಿ. ಈಜಾಡಿಗಳು ಮನೆಗೆ ಬಂದಾಗ ಏನಾದರೂ ಕೊಟ್ಟು ಬಿಡಿ. ಯಾವುದೇ ಸಂದರ್ಭಗಳಲ್ಲಿ ಈಜಾಡಿಗಳು ಮನೆಗೆ ಬಂದರೆ ಅವರನ್ನು ಯಾವತ್ತೂ ಬರಿಗೈಯಲ್ಲಿ ಕಳುಹಿಸಲೇಬೇಡಿ. ಯಾಕೆಂದರೆ ಅವರು ಮನೆಗೆ ಬಂದು ಆಶೀರ್ವಾದ ನೀಡೋದೇ ನಿಮ್ಮ ಶುಭವನ್ನು ತರಲಿದೆ. ಥ್ಯಾಂಕ್ಸ್ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.